ಆ, ಸರ್ಕಾರದ ಇದು ಹೊಸ ಇದರಲ್ಲಿ ಬಜೆಟ್ನಲ್ಲಿ 16 ಇಯರ್ಸ್ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ಈಗ ಬಹಳಷ್ಟು ಮಕ್ಕಳು ಓದೋದ್ಕಿಂತ ಸೋಷಿಯಲ್ ಮೀಡಿಯಾ ಬಗ್ಗೆ ಬಹಳ ಇದನ್ನ ಮಾಡ್ತಾ ಇದ್ರು. ಅದರಿಂದ ಈಗ ಒಂದು ಅಡ್ವಾಂಟೇಜ್ ಆಗ್ಬೋದು ಅನ್ನೋದು. ಆಮೇಲೆ ಪೇರೆಂಟ್ಸ್ ಎಲ್ಲರಿಗೂ ಅಡ್ವಾಂಟೇಜ್ ಆಗ್ತದೆ, ಯಾಕಂದ್ರೆ ಅದರಿಂದ ಸ್ವಲ್ಪ ಪೇರೆಂಟ್ಸ್ ಮತ್ತು ಹುಡುಗರ ನಡುವೆ ಘರ್ಷಣೆ ಆಗ್ತಿತ್ತು, ಅದು ಕಡಿಮೆ ಆಗ್ಬೋದು ಅನ್ನೋದೊಂದು ನಮ್ಮ ವಿಚಾರ. ಇದರ ಸ್ವಾಗತ ಮಾಡ್ತೇವೆ. ಪ್ರವೀಣ್ ಅಗಡಿ, ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸರ್ಕಾರದ ಈಗ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದಂಥ ಬಜೆಟ್, ಅದರಲ್ಲಿ ಅಗದಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಈ ಸಣ್ಣ ಮಕ್ಕಳಿಗೆ 16 ವರ್ಷ ಕೆಳಗಡೆ ಇರೋರಿಗೆ ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ. ಅದು ಮಾಡೋದ್ರಿಂದ ಈಗ ಮಕ್ಕಳಲ್ಲಿ ಅದೊಂದು ಕ್ರೂಯಲ್ ಮೆಂಟ್ಯಾಲಿಟಿ ಆಯಿತು. ಆಮ್ಯಾಗೆ ಒಂದು ಬೇರೆ ಬೇರೆ ವೀಡಿಯೋಸ್ಗಳು, ನೋಡಬಾರ್ದಂಥ ವೀಡಿಯೋಸ್ಗಳೆಲ್ಲ ನೋಡ್ತಾರೆ. ಅದನ್ನೆಲ್ಲ ಬ್ಯಾನ್ ಮಾಡೋದಕ್ಕೆ ಭಾಳ ಸಂತೋಷಕರ. ಪೋಷಕರಿಗಂತೂ ಭಾಳ ಖುಷಿ ಆಗುತ್ತೆ ಇದು ಮಾಡೋದ್ರಿಂದ. ಇದು ಕಂಟಿನ್ಯೂ ಆದರೆ ಇನ್ನೂ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಹಾಕ್ಕೊತ ಹೋದರೆ ಭಾರಿ ಒಳ್ಳೇದಿದು. ಆಮೇಲೆ ಒಳ್ಳೆ ನಾಗರಿಕರು, ನಾಳೆ ಮಕ್ಕಳು ಬೆಳೆದು ನಿಂತ ಮೇಲೆ ಒಳ್ಳೆ ನಾಗರಿಕರು ಆಗ್ತಾರೆ. ಇದು ದೃಷ್ಟಿ ಭಾಳ ಒಳ್ಳೇದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸ್ವಾಗತ ಮಾಡ್ತೀನಿ. ಚೇಂಬರ್ ಆಫ್ ಕಾಮರ್ಸಿಂದ ನಾನು ಸ್ವಾಗತ ಮಾಡ್ತೀನಿ. ನಾನು ಮಾಧ್ಯಮ ಸಂಸ್ಥೆ ಉಪಾಧ್ಯಕ್ಷ ಸಿದ್ದೇಶ್ವರ್ ಕಮ್ಮಾರ್. ಇಂದು ಮಂಡಿಸಿದ ಬಜೆಟ್ನಲ್ಲಿ 16 ವರ್ಷದ ಮಕ್ಕಳಿಗಾಗಿ ಈ ಜಾಲತಾಣ ಮೊಬೈಲ್ ಉಪಯೋಗವನ್ನು ಬಂದ್ ಮಾಡಿದ್ದು ಒಂದು ಶ್ಲಾಘನೀಯ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮಕ್ಕಳು ಯಾವುದೇ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ನಿರ್ಬಂಧ ವಿಧಿಸಿರುವುದು ಸಹಿತ ಅವರ ಏಳಿಗೆಗಾಗಿ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಆರೋಗ್ಯ ಬಂತು, ಮೆಂಟಲ್ ಸ್ಟ್ರೆಸ್ಸು ಇವೆಲ್ಲನೂ ಸಹಿತ ಕಡಿಮೆ ಆಗ್ತಾವೆ. ಈಗೇನಾಗಿದೆ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿ ಮಕ್ಕಳು ಯಾವುದೇ ಇತರೆ ಚಟುವಟಿಕೆಗಳಿಗೆ ಕಾರಣೀಭೂತರಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋ ಪರಿಸ್ಥಿತಿ ಒದಗಿದೆ. ಆ ಎಲ್ಲ ಜಾಲತಾಣಗಳನ್ನು ಬಂದ್ ಮಾಡಿದ್ದು ಒಂದು ಅತ್ಯುತ್ತಮ ಕ್ರಮ ಅಂತ ಹೇಳ್ತೇನೆ. GK ಆದಪ್ಪಗೌಡರು, ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್. ಇದು ಏನು ಕರ್ನಾಟಕದ್ದು ಸರ್ಕಾರ ಇವತ್ತು ಏನು 16 ವರ್ಷ ಹುಡುಗರಿಗೆ ಮೊಬೈಲನ್ನು ಬ್ಯಾನ್ ಮಾಡಿದೆ. ಇದು ಒಂದು ಸಹನೀಯ ಮತ್ತು ಒಂದು ಬೇಕಾದಂಥ ಸ್ಟೆಪ್ಪು. ಇದು ಒಂದು ನಮ್ಮ ಇಡೀ ದೇಶಕ್ಕೆ ಮಾದರಿ ಆಗ್ಬೋದು ಅಂತ ಅನಿಸುತ್ತೆ. ಇದರಿಂದ ಹುಡುಗರು ಮಾನಸಿಕ ಸ್ಥಿತಿ, ಅವರ ಸ್ಟ್ರೆಸ್, ಇವತ್ತನ್ನು ನೋಡ್ತಾ ಇರೋದಂಥ ಸೋಷಿಯಲ್ ಇನ್ಫ್ಲೂಯೆನ್ಸ್, ಬ್ಲ್ಯಾಡ್ ಇನ್ಫ್ಲೂಯೆನ್ಸನ್ನು ಅವ್ರಿಗೆ ಕ್ರಿಯೇಟ್ ಆಗುತ್ತೆ. ಸೊ ಇದು ಏನಾಗ್ತಾ ಇತ್ತು ಇಷ್ಟು ವರ್ಷ ಅಂತಂದರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಆಗಲಿ ಬೇರೆ ಬೇರೆ ಅಕೌಂಟ್ಸನ್ನು ಟೀನೇಜ್ ಗ್ರೂಪ್ ಮಾಡಿಸ್ತಾ ಇದ್ರು. ಅದನ್ನು ದುರುಪಯೋಗ ಯಾವ ಥರ ಆಗ್ತಾ ಇತ್ತು ನಮಗೆ ಗೊತ್ತಿದೆ. ಇವತ್ತು ಅದು ಒಂದು ಫುಲ್ ಸ್ಟಾಪ್ ಆಗುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ನಾವು ಈ ಸರ್ಕಾರಕ್ಕೆ ದೊಡ್ಡ ಸರಾಹನೀಯ ಮತ್ತು ಒಂದು ಬೋಲ್ಡ್ ಸ್ಟೆಪ್ಪನ್ನು ತೊಗೊಂಡಿದ್ದಾರೆ ಅಂತ ಹೇಳೋಕ್ಕೆ ನಾವು ಅದಕ್ಕೆ ಇಷ್ಟಪಡ್ತೇನೆ. ನಾನು ಉದಯ್ ರೇವಣ್ಕರ್, ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಆನರರಿ ಸೆಕ್ರೆಟರಿ. ಆ್ಯಸ್ ಎ ಸ್ಟೂಡೆಂಟ್ ನಾನು ಇದು ಡಿಸಿಷನ್ಗೆ ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ಏನಂದರೆ ನಾ ಚಿಕ್ಕವನಿದ್ದಾಗ ಇವಾಗ ನಾ ಜಸ್ಟ್ ಜನರೇಷನ್ ನೋಡ್ತೀನಿ. ಎಲ್ಲ ಸ್ಟೂಡೆಂಟ್ಸು ಮೇ ಬಿ ಫ್ರಮ್ ಏಜ್ 10 ಅಥವಾ 11 ಇದ್ದೇ ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರ ಕಾನ್ಸಂಟ್ರೇಷನ್ ಭಾಳ ಹೆವಿಲಿ ಎಫೆಕ್ಟ್ ಆಗ್ತಿದ್ದು. ಈವನ್ ನಾರ್ಮಲ್ ಏನಾದರೂ ಸ್ಕೂಲಿಗೆ ಫೋನ್ ಒಯ್ಯೋದು ಹೀಗೆಲ್ಲ ಆದಮೇಲೆ ಭಾಳಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದ್ದು. ಸೊ ಈಗ ಮೊಬೈಲ್ ಬ್ಯಾನ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ 16 ಏಜ್ವರೆಗೂ ಅವರು ಕಂಪ್ಲೀಟ್ಲಿ ಫೋಕಸ್ ಆನ್ ಬುಕ್ಸ್ ಇದ್ದರೆ ಕಾಗ್ನಿಟಿವ್ ಎಬಿಲಿಟೀಸ್ ಅವ್ರದ್ದು ಜಾಸ್ತಿ ಆಗೋದ್ರಿಂದ ಅವರು ಸರಿಯಾಗಿ ಓದ್ಬೋದು. ಅದು ಆದಮೇಲೆ 16 ಏಜ್ ಆಮೇಲೆ ಎನಿವೇಸ್ ಅವ್ರು ಮೊಬೈಲ್ ಯೂಸ್ ಮಾಡೇಬಹುದಾ, ಆದಮೇಲೆ ಅವರು ಕವರಪ್ ಆಗ್ಬೋದು. ಹಾಂ, ಒಂದು 90% ಐ ವುಡ್ ಸೇ ಇಟ್ ಈಸ್ ಗುಡ್ ಡಿಸಿಷನ್. ಬಟ್ 10% ಯಾವಾಗಾದರೂ ಇನ್ ಸಮ್ ನೆಸೆಸಿಟಿ ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ನೋಡ್ತಿದ್ರಿ AI ಟೆಕ್ನಾಲಜಿ ಇದೆ ಅಥವಾ ಹೊಸ ಅಪ್ಡೇಟ್ಸ್ ಇವೆ ಟೆಕ್ನಾಲಜಿನಲ್ಲಿ. ಸೋಷಿಯಲ್ ಮೀಡಿಯಾನ ಅಷ್ಟೇ. ಹಾಂ, ಸೋಷಿಯಲ್ ಮೀಡಿಯಾ ಅಷ್ಟೇ ಮಾಡಿದರೆ ಚೆನ್ನಾಗಿದೆ. ಬಟ್ ಅದು ಏನಾಗುತ್ತೆ, ಇಫ್ ಸೋಷಿಯಲ್ ಮೀಡಿಯಾ ಅಂತೂ ಭಾಳಷ್ಟು ಮಂದಿ ಇನ್ಫಾರ್ಮೇಷನ್ ತೊಗೋಬೋದು. ಬಟ್ ಯಂಗ್ ಏಜಿಂತ ಏನಿರುತ್ತೆ
ಅಷ್ಟು ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರೋದಿಲ್ಲ. ಮತ್ತು ಭಾಳಷ್ಟು ಮಿಸ್ಇನ್ಫಾರ್ಮೇಷನ್ ಇರುತ್ತೆ ಇಂಟರ್ನೆಟ್ನಲ್ಲಿ, ಯಾವುದಕ್ಕೆ ಸಣ್ಣವರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಮಿಸ್ಇನ್ಫಾರ್ಮೇಷನ್. 16 ಏಜ್ವರೆಗೂ ಬ್ಯಾನ್ ಮಾಡಿದರೆ ಅಟ್ಲೀಸ್ಟ್ ದೇ ಕ್ಯಾನ್ ಸ್ಟೇ ಅವೇ ಫ್ರಮ್ ಮಿಸ್ಇನ್ಫಾರ್ಮೇಷನ್ ಅಂತ. ಮಣಿಕಂಠ್.